ಈಗೇನ್ ಮಾಡೋದು ಅಂತ ನೀನೇ ಹೇಳು ಬಾಳು. ಸೇಠ್ಜಿ, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ಇಲ್ಲಿ ನೋಡು ಬಾಳು, ನೀನ್ ಹೇಳ್ದಾಗೆ ಆದ್ರೆ ತುಂಬಾನೇ ಒಳ್ಳೇದು. ಅದೇನು ಅಂತ ಅಂದ್ರೆ ಕೆಲ್ಸದ ನಿಮಿತ್ತವಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸುಮ್ನೆ ನಮ್ ಮನೆ ಜನರಿಗೆ ತೊಂದರೆ ಆಗೋದ್ ಬೇಡ ಅಂತ. ಮತ್ತೆ ಬಾಳು, ಇಂಥ ಜನರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಹೌದು, ನೀವು ಹೇಳೋದು ಸರಿ ಇದೆ. ಯಾಕೆ ಸುಮ್ಮನೆ ನನ್ನಿಂದ ನಿಮಗೆ ಮತ್ತೆ ನಿಮ್ಮ ಮನೆಯವರೆಲ್ರಿಗೂ ತೊಂದರೆ ಆಗೋದು? ಅರೆ ಬಾಳು, ನಾನು ಹಾಗೆ ಹೇಳ್ತಾ ಇಲ್ಲ. ನಮ್ಗೆ ನಿನ್ ಬಗ್ಗೆನೂ ಕಾಳಜಿ ಇದೆ. ಮತ್ತೆ ಅದ್ರ ಜೊತೆಗೆ ನಿನ್ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಹೌದು. ಅಲ್ಲ, ಆ ಮನುಷ್ಯ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವ್ನ್ಗೆ ಏನ್ ಬೇಕಾಗಿದೆ? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಅದೇ ಅವನ ಶಿಷ್ಯ ದೇವಪ್ಪ ಇದ್ನಲ್ವಾ, ಅವನ ನಾನು ಇಲ್ಲಿಂದ ಕಳಿಸಿದ್ದೆ ಅಲ್ವಾ, ಅದಕ್ಕೆ. ಎಲ್ ನೋಡು ಬಾಳು, ನನ್ಗದೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ನಿನ್ಗೆ ಹೇಗಾಗುತ್ತೋ ಹಾಗದನ್ ಮಾಡು. ಮತ್ತೆ ಅವನ ಜೊತೆ ಮಾತಾಡು. ಸರಿ, ನಾನು ಈಗಲೇ ಹೋಗಿ ಅವನ್ನ ಭೇಟಿ ಮಾಡಿ ಬರ್ತೀನಿ. ಭೇಟಿನಾದ್ರೂ ಮಾಡು ಅಥವಾ ಬೇರೆ ಇನ್ನೇನಾದ್ರೂ ಮಾಡು, ಆದ್ರೆ ಅವನು ಮತ್ತೆ ಈ ಕಡೆ ಬರಬಾರ್ದು. ಮತ್ತೆ ನಿನ್ನ ಅವನ್ ಮಧ್ಯ ಏನ್ ವ್ಯವಹಾರ ಇದೆಯೋ ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಸುಮ್ನೆ ಇದ್ರಿಂದ ನಮ್ಗೆ ಯಾವ ತಲೆ ಬಿಸಿನೂ ಬೇಡ. ಅಲ್ಲಮ್ಮ, ಈಗಿನ್ನು ಬಾಳು ಹೇಳಿದಾನಲ್ವಾ ಅವನ್ ಜೊತೆ ಮಾತಾಡ್ತೀನಿ ಅಂತ. ಮತ್ ನಾನೇನ್ ಮಾಡ್ಲಿ? ಆ ಮನುಷ್ಯ ಬಂದಿದ್ ಇವನ್ ಸಲ್ವಾಗಲ್ವಾ? ಆ ಇಲ್ಲ ಅಂದ್ರೆ ನಮ್ಮನೆ ಹತ್ರ ಈ ತರದವ್ರು ಯಾರು ಬರ್ತಾರೆ? ಅಮ್ಮ, ನೀನ್ ದಯವಿಟ್ಟು ಶಾಂತವಾಗಿರೋ. ನೀನ್ ನನ್ನನ್ನೇ ಬಾಯಿ ಮುಚ್ಚಿಸ್ತೀಯ, ಆದ್ರೆ ಮನೇಲಿ ನಡೀತಿರೋ ವ್ಯವಹಾರಕ್ಕೆಲ್ಲ ಏನ್ ಮಾಡೋದು? ಬಾಳು, ನೀನ್ ಅವ್ರನ್ನ ಭೇಟಿ ಆಗಕ್ ಹೋಗ್ಬೇಕಾದ್ರೆ ಒಬ್ನೇ ಹೋಗ್ಬೇಡ ಆಯ್ತಾ? ಯಾರನ್ನಾದ್ರೂ ನಿನ್ ಜೊತೆ ಕರ್ಕೊಂಡು ಹೋಗು. ಅಮ್ಮವ್ರೆ, ನನಗೆ ಯಾವ್ದರ ಭಯನೂ ಇಲ್ಲ. ನಾನು ಒಬ್ಬನೇ ಹೋಗ್ತೀನಿ. ಮತ್ತೆ ಏನಾಗುತ್ತೆ ಅನ್ನೋದನ್ನ ನೋಡಿ ನೀವು. ಅದ್ ಹಾಗಲ್ಲ ಬಾಳು. ಬಾಳು, ಅವ್ರ ಜೊತೆ ನೀನ್ ಸುಮ್ನೆ ಯಾಕೆ ಜಗಳ ಮಾಡ್ಕೋತೀಯ? ಅದೇನು ಅಂತ ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ರೀ, ಆ ಮನುಷ್ಯನ ಭೇಟಿಯಾಗಕ್ಕೆ ಬಾಳು ಒಬ್ನೇ ಹೋಗ್ತಿದ್ದಾನೆ. ಅಲ್ಲಿ ಏನಾದ್ರೂ ಜಗಳ ಗಿಗಳ ಆದ್ರೆ? ಸರಳ, ನನಗೂ ಅದೇ ಯೋಚನೆ ಆಗಿದೆ. ನೀವು ಬರೀ ವಿಚಾರ ಮಾಡ್ಕೋತ ಕೂತಿರಿ. ನಾನು ಹೇಳಿದ ವಿಚಾರ ಆಗ್ಲೇ ನೀವು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ಅವನಿನ್ನೂ ಸಣ್ಣ ಹುಡುಗ. ಅವ್ನ್ ನಮ್ ಸಲುವಾಗಿ ಎಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಆದ್ರೂ ನೀವ್ ಅವನನ್ನ ಹೀಗ ಅನ್ನೋದನ್ ಬಿಡಲ್ವಲ್ಲ? ಹುಚ್ಚ ಹಿಡ್ದಿದೆ ನನಗೆ. ನನಗೇನು ಅರ್ಥ ಆಗಲ್ಲ ಅಲ್ವಾ? ಅವನಿಗೆ ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ನಾನು ಅಂತ. ಇಲ್ಲಿ ನೋಡಿ, ದೇವಪ್ಪನ ಗುರು ಅವರು ಬಾಳುಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ ಬಂದಿದ್ದಾರೆ. ಈಗ ಬಾಳುಗ್ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಬಾಳುಗ್ ಅನ್ಸಿರ್ಬೋದು ಅವರು ಸಾಮಾನ್ಯರು ಅಂತ, ಆದ್ರೆ ಇಲ್ಲ, ಇವರು ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಹಾ, ಇದು ನಿಮ್ ತಲೆಯಲ್ಲಿ ಇರ್ಲಿ. ಹಾ, ಶೆಟ್ರು ಈ ದಾರಿಲಿ ಯಾಕೆ ಹೋಗ್ತಿದ್ದಾರೆ? ಶೆಟ್ರೆ, ಓ ಶೆಟ್ರೆ, ಇಲ್ಲಿ ಬನ್ನಿ. ಏನಪ್ಪ? ಅಯ್ಯೋ, ಆ ಕಡೆಯಿಂದ ಯಾಕೆ ಹೋಗ್ತಿದ್ದೀರಾ? ಶೆಟ್ರು, ನನ್ನನ್ ಯಾಕೆ ಕರ್ದೆ? ಏನ್ ನಿರ್ಧಾರ ಮಾಡಿದ್ರಿ? ಯಾವ್ದ್ರ ಬಗ್ಗೆ? ನೋಡಿ, ಹೀಗ್ ಮಾತಾಡ್ತೀರಾ ನೀವು. ನಿಮಗೆಲ್ಲ ಗೊತ್ತಿದ್ರೂನು ಯಾಕೆ ಅಂತ ಕೇಳ್ತಿದ್ದೀರಾ. ಆ ಬಾಳುನ ನಿಮ್ ಮನೆಯಿಂದ ಯಾವಾಗ ಹೊರಗಡೆ ಹಾಕ್ತೀರಾ? ನಾನ್ ಯಾಕೆ ಬಾಳುನ್ ಹೊರಗಡೆ ಹಾಕ್ಬೇಕು? ಯಾಕೆ ಅಂದ್ರೆ ದೇವಪ್ಪನ್ ಗುರು ಹೇಳಿದ್ದಾರೆ ಅಲ್ವಾ, ಈ ಕೆಲ್ಸ ನಿಮ್ ಹತ್ರ ಆಗುತ್ತೋ ಇಲ್ವೋ? ಎಲ್ ನೋಡು, ಮೊದಲನೇ ವಿಷಯ ಏನು ಅಂತಂದ್ರೆ ನಿಮ್ದು ಒಂದು ಏನ್ ವ್ಯವಹಾರ ಆದ್ಯೋ ನನಗದ್ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಊರೊಳಗಡೆ ಬಂದು ನನ್ನ ಜೊತೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಆ ಬಾಳು ನನ್ನ ಮನೆ ಒಳಗೆ ಎಲ್ಲಾ ಕೆಲ್ಸನೂ ಮಾಡ್ತಾನೆ.
ಅದಕ್ಕೆ ನಾನು ಅವನನ್ನ ನನ್ನ ವಾಡೆಯಿಂದ ಹೊರಗಡೆ ಹಾಕೋದಿಲ್ಲ, ಗೊತ್ತಾಯ್ತಾ? ನಿಜವಾಗ್ಲೂನಾ? ಹೌದು, ನಿಜ. ಮತ್ತೆ ಆ ದೇವಪ್ಪನ್ ಗುರುಗೆ ಹೋಗೇಳು, ಅವನು ನನ್ನ ವಾಡೆಗೆ ಬಂದಿದ್ನಲ್ಲ, ಅದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲ ಅಂತ. ಇನ್ ಮುಂದೆ ನಾನು ಇಲ್ದೇ ಇದ್ದಾಗ ಏನಾದ್ರೂ ನನ್ನ ವಾಡೆ ಕಡೆ ಅವ್ನ್ ಬಂದ ಅಂದ್ರೆ ನಾನ್ ಪೊಲೀಸ್ ಠಾಣೆಗೆ ಹೋಗಿ ಅವನ ಮೇಲೆ ದೂರ್ ಕೊಡ್ತೀನಿ. ಆಮೇಲೆ ನಿಮ್ದು ನೀವೇ ನೋಡ್ಕೋಬೇಕಾಗತ್ತೆ. ಶೆಟ್ರೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಗೊತ್ತಲ್ವಾ ನಿಮ್ಗೆ? ನನ್ಗೆಲ್ಲ ಗೊತ್ತಿದೆ. ನಿನ್ಗದೇನ್ ಮಾಡೋದಿದ್ಯೋ ಅದನ್ನ ನೀವು ಊರ್ ಹೊರಗಡೆ ಹೋಗಿ ಮಾಡಿ, ಊರ್ ಒಳಗಡೆ ಅಲ್ಲ, ಗೊತ್ತಾಯ್ತಾ? ನಾನೇನ್ ಬರ್ತೀನಿ. ಓ ದಿನಕರಣ, ನಮಸ್ತೆ. ನಮಸ್ತೆ. ರಾಮ್ ರಾಮ್. ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಣ್ಣ, ನಾವು ಪಕ್ಕದೂರಿನವರು. ಹೇಳಿ, ಏನ್ ವಿಷಯ? ನಾವು ಕಂಬಳಿ ಹುಡ್ಕೊಂಡು ಬಂದಿದ್ದೀವಿ. ಆಗ ನಮಗೆ ಗೊತ್ತಾಯ್ತು ನೀವು ಕಂಬಳಿಗಳನ್ನ ಮಾರ್ತಿದ್ದೀರಾ ಅಂತ. ಅದಕ್ಕೆ ನಿಮ್ಮ ಹತ್ರ ನಾವು ತಗೊಳ್ಳೋಣ ಅಂತ ಬಂದಿದ್ದೀವಿ. ನಾನ್ ಸಾಕಷ್ಟು ಕಂಬಳಿ ತಂದಿದ್ದೆ, ಆದ್ರೆ ಎಲ್ಲ ಮಾರಾಯ್ತು. 2-3 ದಿನದಲ್ಲಿ ಕೊಡಿ. ಆಯ್ತು, ಸರಿ. ನಿಮ್ಗೆ ಎಷ್ಟು ಕಂಬಳಿ ಬೇಕಾಗುತ್ತೆ? 100 ಕಂಬಳಿಗಳು ಬೇಕು. 100? ಹೌದು, ದಸರಾ ಹಬ್ಬ ಹತ್ರಕ್ಕೆ ಬರ್ತಾ ಇದೆ ಅಲ್ಲ, ಬೇಕಾಗಿದೆ. ಸರಿ ಸರಿ, ಆಯ್ತು. 1-2 ದಿನದಲ್ಲಿ ನಿಮ್ ಕಂಬಳಿ ಕೊಡ್ತೀನಿ. ಈ ದುಡ್ಡನ್ನು ತಗೊಳ್ಳಿ. ಅಯ್ಯೋ, ಬೇಡ ಬೇಡ. ನಾನ್ ನಿಮ್ಗೆ ಕಂಬಳಿ ಕೊಟ್ಟಾಗ ನೀವ್ ಈ ದುಡ್ಡನ್ನ ಕೊಡಿ. ಸರಿ, ಆಯ್ತು, ನಾವಿನ್ ಬರ್ತೀವಿ. ಮಾಮ, ಅಯ್ಯೋ, ಇದೇನಂತ ಹೇಳ್ಬೇಕು. ಇಷ್ಟು ಕಂಬಳಿಗಳ ಬೇಡಿಕೆ ದಿಢೀರಂತ ಬಂತು. ಎಲ್ಲ ನಿಮ್ ಕೃಪೆ ಮಾಮ. ಏನಪ್ಪ ದಡ್ಡ, ನಿನಗೆ ನಾಚಿಕೆ ಆಗ್ಬೇಕು. ಅವನು ನಿನ್ನ ಅಣ್ಣ ಅಲ್ವೇ? ಅವನ ಜೊತೆ ಯಾಕೆ ಜಗಳ ಮಾಡ್ತೀಯ ನೀನು? ಮತ್ತೆ ಇಷ್ಟು ಸಣ್ಣ ವಿಷಯಕ್ಕೆ ಹೊಡೆಯಕ್ ಹೋಗ್ತೀಯ ನೀನು? ಮತ್ತೆ ನೀನು ದೊಡ್ಡವನಲ್ವಾ, ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಶಾಂತಾಬಾಯಿ, ಆರಾಮಾಗಿದ್ದೀಯ ಅಲ್ವಾ? ಹೌದು ಮಾಮ, ಎಲ್ಲ ಚೆನ್ನಾಗಿ ನಡೀತಿದೆ. ಆದ್ರೆ ಒಂದ್ ವಿಷಯ ಹೇಳೋದಿತ್ತು. ಮತ್ತದೇನು? ಮಾಮ, ನೀವು ಹೇಗ್ ಹೇಳಿದ್ರೋ ಹಾಗೆ ಇವ್ರು ಮಾಡ್ತಾ ಇದ್ದಾರೆ. ಸರಿ, ಮತ್ತೆ? ಮಾಮ, ಅದೇನಾಗಿದೆ ಅಂದ್ರೆ ನೀವ್ ಹೇಳಿದ್ರಿ ಅಂತ ಕಡಿಮೆ ಲಾಭ ಇಟ್ಕೊಂಡು ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ನಿಮ್ ಹತ್ರ ದಿನಕರ ಅಣ್ಣವ್ರು ಬಂದಿದ್ರಲ್ವಾ, ಅವರು ಕೂಡ ಕಂಬಳಿ ವ್ಯಾಪಾರ ಶುರು ಮಾಡಿದ್ದಾರೆ. ಅವರು ಬೆಲೆನ ಹೆಚ್ಚಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ವ್ಯಾಪಾರ ಕೂಡ ದಿನಕ್ಕೆ ಹೆಚ್ಚಾಗ್ತಿದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನಾವು ಕಡಿಮೆ ಲಾಭ ತಗೊಳ್ತಾ ಇದ್ದೀವಿ, ಮತ್ತೆ ಬೇರೆಯವರು ಲಾಭ ಗಳಿಸ್ತಿದ್ದಾರೆ ಅಂತ. ಹೀಗೆ ಆದ್ರೆ ಮುಂದೆ ಹೇಗೆ ಅಂತ. ಸರಿ, ಇದ್ರಲ್ಲಿ ಮಾಮ ಏನ್ ಮಾಡ್ಬೇಕು ಅಂತ ನಿನ್ನ ಇಚ್ಛೆ ಇದೆ? ಮಾಮ, ನೀವು ಹೇಳೋದು ನನಗೆ ಗೊತ್ತಾಗ್ತಿದೆ, ಆದ್ರೆ ಇವ್ರಿಗೆ ಇದನ್ನ ಹೇಗ್ ಬಿಡಿಸಿ ಹೇಳಿ ಅದೇ ಗೊತ್ತಾಗ್ತಿಲ್ಲ. ಅವನು ಕೇಳೋ ದಿನಕರ್ ಕರ್ಮವನ್ನ ಅವನ್ ತಗೊಂತಾನ ಅಂತ ಹಾಗಾಗತ್ತಾ? ಅದ್ ಹೇಗೆ ಅಂತಂದ್ರೆ ಅವನಿಗೆ ದುಡಿಬೇಕು ಅಂತಿದೆ, 4 ದುಡ್ಡು ಬರ್ತಿದೆ ಈಗ ನಿಮ್ಗೆ. ಆದ್ರೆ ಅವನ ಪರಿಸ್ಥಿತಿ ಹೇಗಿತ್ತು? ಮನೆಯಲ್ಲಿ ತಿನ್ನಕ್ಕೇನು ಇರ್ಲಿಲ್ಲ. ಮನೆಯಲ್ಲಿ ಒಲೆ ಹೇಗೆ ಹಚ್ಚಬೇಕು ಅನ್ನೋದೇ ಚಿಂತೆ ಇರ್ತಿತ್ತು ಅವನಿಗೆ. ಈಗೆಲ್ಲೋ ಅವನು ವ್ಯಾಪಾರ ಶುರು ಮಾಡಿದ್ದಾನೆ. ಇನ್ನು ಸರಿಯಾಗಿ ವ್ಯಾಪಾರ ಕುದುರ್ಬೇಕು, ಅಲ್ಲಿಂದ ಮುಂದೆ ಅವನು ದುಡ್ಡು ಗಳಿಸ್ಬೇಕು. ನಿನ್ ಗಂಡನ್ಗೆ ಹೇಳು, ಬೇರೆಯವ್ರ ಜೊತೆಗೆ ತುಲನೆ ಮಾಡ್ಕೊಳ್ಬೇಡ ಅಂತ. ಎಷ್ಟೊಂದ್ ಸರಿ ಹೇಳ್ತಾ ಇದ್ದೀನಿ ಮಾಮ, ಆದ್ರೆ ಅವರು ಸ್ವಲ್ಪನೂ ನನ್ನ ಮಾತೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮಾಮ. ಮಗಳೇ, ನೀನ್ ನನಗೊಂದು ವಿಷಯ ಹೇಳು. ಏನಮ್ಮ ನಿನ್ನ ಮನೆಯಲ್ಲಿ ಹಾಗೆ ಪರಿಸ್ಥಿತಿ ಇದೆಯಾ? ನಾಳೆ ಒಲೆ ಹೇಗ್ ಹೊತ್ತಿಸ್ಬೇಕು ಅನ್ನೋ ಚಿಂತೆ ನಿನಗೀಗ್ಲೂ ಇದೆಯಾ? ಇಲ್ಲ ಮಾಮ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ. ಮನೆ, ಮಠ, ಹೊಲ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಇದೆ ಅಲ್ವಾ? ಮತ್ತೆ ಅದ್ ಹೇಗಾಗುತ್ತೆ? 4 ದುಡ್ಡು ಕಡಿಮೆ ಸಿಕ್ಕರೆ ಅದರಿಂದ ಏನಾಗುತ್ತೆ? ಅದರಿಂದ ಏನಾದ್ರೂ ವ್ಯತ್ಯಾಸ ಆಗೋತಾ? ಅವನಿಗೆ ಹೇಳು, ಅವ್ರ ಮನೇಲಿ ಹಾಗೆ ಎಣಕ್ ನೋಡಬೇಡ ಅಂತ. ಹಾಗೆ ಬೇರೆಯವರ ಜೊತೆಗೆ ತುಲನೆ ಮಾಡಿಕೊಂಡ್ರೆ ಬರೀ ಆಗುತ್ತೆ ಅಂತ. ಅದ್ ಹೇಗೆ ಅಂದ್ರೆ ಮಗಳೇ, ನಮ್ಮ ಅದೃಷ್ಟ, ನಮ್ಮ ಕರ್ಮ, ನಮ್ಮ ಪಾಪ ಪುಣ್ಯ
ಎಲ್ಲನೂ ನಾವು ಯಾವಾಗಲೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಪರಮೇಶ್ವರ ನೋಡ್ಕೊಳ್ತಾನೆ. ನನಗೊಂದು ವಿಷಯ ಹೇಳು, ಅವನೇನು ಎಲ್ರಿಗೂ ಲಕ್ಷಾಧಿಪತಿ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಮತ್ತೆ ಅದಕ್ಕೆ ಆ ದಿನಕರ ಏನೇ ಮಾಡ್ಲಿ ಅದು ಸರಿಯಾಗಿದೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಮಾಮ, ಮತ್ತೆ ನಾನು ಇವ್ರಿಗೆ ತಿಳಿಸಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ತಿಳ್ಕೊಂಡ್ರೆ ಒಳ್ಳೇದೇ ಆಯ್ತು. ಹೇಳು, ಸರಿಯಾಗಿ ತಿಳಿಸಿ ಹೇಳು ಅವನಿಗೆ. ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ ಅವನು ಬದುಕೊಂಡಿದ್ದಾನೆ. ನಿಮ್ಮ ಪಾಪ ನಿಮ್ಮ ಕರ್ಮಗಳನ್ನು ನಾನು ನನ್ನ ಪಾಲಿಗೆ ತೆಗೆದುಕೊಂಡಿದ್ದೇನೆ. ಆ ಭಗವಂತನ ಕೃಪೆ ಇದೆ ಅಂತ ನಿನ್ನ ಗಂಡ ಬದುಕಿದ್ದಾನೆ. ಒಂದು ವೇಳೆ ಇದ್ದದ್ದೆಲ್ಲ ಇಲ್ಲದ ಹಂಗೆ ಆಗಿದ್ದಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು ಗೊತ್ತಾ? ಬೇಡ ಮಾಮ, ಹಾಗೆಲ್ಲ ಏನ್ ಬೇಡಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದೆಲ್ಲ ಸರಿ, ಅವನಿಗೆ ಮಾತಾಡಿ ತಿಳಿಸಿ ಹೇಳು. ಅವನಿಗೆ ಹೇಳು, ಈಗೇನ್ ನನಗೆ ಸರಿಯಾಗಿ ಮುಂದುವರಿಸ್ಕೊಂಡು ಹೋಗೋದಿದೆ ಅಂತ. ನೀನ್ ಅವನನ್ನ ಯಾಕೆ ಕರ್ಕೊಂಡು ಬರ್ಲಿಲ್ಲ? ಅವ್ರು ಬರ್ಲಿಲ್ಲ ಮಾಮ. ಯಾಕೆ? ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾನ? ಇಲ್ಲ ಮಾಮ, ಹಾಗೇನಿಲ್ಲ. ಈ ತರ ಅವ್ರ ಮನ್ಸಲ್ಲಿ ಹಠ ಇದ್ಮೇಲೆ ಅವ್ರಾದ್ರೂ ಏನ್ ಮಾಡ್ತಾರೆ? ಅವನ್ಗೆ ಹೇಳು, ಆಗಿರೋದೆಲ್ಲ ಆಗೋಗಿದೆ. ಸುಮ್ನೆ ಯಾವುದೇ ಯೋಚನೆ ಮಾಡದೆ ಕೊಟ್ಟಿರೋ ಕೆಲಸವನ್ನ ಮಾಡು ಅಂತ ಹೇಳು. ಆಯ್ತು ಮಾಮ. ಮಾಮ, ಇದೆಲ್ಲ ನಮ್ಮ ಹೊಲದ್ದೆ. ಬುಟ್ಟಿನ ಇಲ್ಲಿಡ್ತೀನಿ. ಇದ್ರ ಅವಶ್ಯಕತೆ ಏನಿದೆಯಮ್ಮ ಮಗಳೇ? ಇದನ್ನೆಲ್ಲ ಯಾಕೆ ತಂದೆ? ಇರ್ಲಿ ಮಾಮ. ಸರಿ ಆಯ್ತು, ಸುಖವಾಗಿರಿ. ದತ್ತು, ಆ ಮಾಮ. ತಗೊಳಪ್ಪ, ಹೊಲದ ಇಲ್ಲಿವೆ.